ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಆ್ಯಕ್ಟಿಗೆ ಏನು ತಿದ್ದುಪಡಿಯನ್ನು ತರ್ತಿದ್ದಾರೆ, ಅಮೆಂಡ್ಮೆಂಟ್ ಬಿಲ್ 2025. ಇಲ್ಲಿ ಭಾಳ ಮುಖ್ಯವಾಗಿ ಏನೊಂದು ಸುಪ್ರೀಂ ಕೋರ್ಟಿನ ಒಂದು ತೀರ್ಪಿನ ಹಿನ್ನೆಲೆಯಲ್ಲಿ OCCC ಇಲ್ಲಂಥ ಕಟ್ಟಡಗಳಿಗೆ ಎಲೆಕ್ಟ್ರಿಕ್ ಕನೆಕ್ಷನು ಮತ್ತು ವಾಟರ್ ಕನೆಕ್ಷನ್ ಕೊಡಬಾರ್ದು ಅನ್ನುವಂಥ ಮತ್ತು OCCC ಕಡ್ಡಾಯವಾಗಿ ಪಡ್ಕೋಬೇಕು ಅನ್ನುವಂಥದ್ದನ್ನ ತೀರ್ಪಲ್ಲಿ ಕೊಟ್ಟಿರುವಂಥದ್ದಿದೆ. ಅದು ಒಂದು ಉತ್ತರ ಪ್ರದೇಶದ ಒಂದು ಕೇಸಿನ ಹಿನ್ನೆಲೆಯಲ್ಲಿ 2014ರ ಒಂದು ಕೇಸ್ ಇತ್ತೀಚೆಗೆ 24ರಲ್ಲಿ ಒಂದು ಜಡ್ಜ್ಮೆಂಟ್ ಕೊಟ್ಟಿರುವಂಥದ್ದಿದೆ. ಅದರ ಆಧಾರಿತವಾಗಿ ಇವತ್ತು ಇಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಇವತ್ತು ಕಂಟ್ರಿ ಮತ್ತು ಟೌನ್ ಪ್ಲ್ಯಾನ್ನಲ್ಲಿ ಕರ್ನಾಟಕ ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನಿಂಗ್ನಲ್ಲಿ ಹಲವಾರು ರೆಗ್ಯುಲೇಷನ್ಗೆ ತಿದ್ದುಪಡಿಗಳನ್ನು ತಂದಿರುವಂಥದ್ದು ಮತ್ತು ಈ ಕಾಯ್ದೆಗೆ ತಿದ್ದುಪಡಿಯನ್ನು ತರ್ತಿರುವಂಥದ್ದಿದೆ. ಭಾಳ ಮುಖ್ಯವಾಗಿ ನಾವು ನೋಡಿದಾಗ ನಾನು ಈ ಮುಂಚೆನೂ 2017ರಲ್ಲೂ ಅಂದಿನ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಇದ್ದಾಗಲೂ ಸಹ OCCCಯನ್ನು ಕಡ್ಡಾಯ ಮಾಡಿದ್ರು. OCCCನೂ ಸಹ ಆಗ ಯಾವ ಉದ್ದೇಶದಿಂದ ಕಡ್ಡಾಯ ಮಾಡಿದ್ರು ಗೊತ್ತಿಲ್ಲ. ಯಾವುದೋ ಒಂದು ಕಟ್ಟಡಕ್ಕೆ ನನಗನ್ಸುತ್ತೆ ಯಾವುದೋ ಒಂದು ಕಟ್ಟಡದ ಒಂದು ತೀರ್ಪನ್ನು ತಗೊಂಡು ಇಡೀ ರಾಜ್ಯದಲ್ಲಿ ಎಲ್ಲರಿಗೂ OCCC ಇರಬೇಕು, ಅವ್ರಿಗೆ ಮಾತ್ರ ಎಲೆಕ್ಟ್ರಿಕ್ ಕನೆಕ್ಷನ್ ಕೊಡಬೇಕು ಅಂತ KERCನಲ್ಲಿ ತಿದ್ದುಪಡಿಯನ್ನು ತರ್ತಾರೆ 2017ರಲ್ಲಿ. ಸ್ವಲ್ಪ ಹಿನ್ನೆಲೆಗೆ ಹೋಗ್ತೀನಿ ಅಷ್ಟೇ, ಅದಕ್ಕೋಸ್ಕರ ಒಂದು ಅವಕಾಶ. ಅದನ್ನು ತಂದ ನಂತರ ಇಡೀ ರಾಜ್ಯದಲ್ಲಿ ದೊಡ್ಡ ಸಮಸ್ಯೆ ನಿರ್ಮಾಣ ಆಗುತ್ತೆ. ಎಲ್ಲರೂ ಕಟ್ಟಡಗಳನ್ನ ಕಟ್ತಾ ಹೆಚ್ಚು ಕಡಿಮೆ ವೈಲೇಷನ್ ಅಥವಾ ಲೇಔಟ್ ಅಪ್ರೂವಲ್ ಇರಲ್ಲ, ಇನ್ನೊಂದು ಮತ್ತೊಂದು ಸಮಸ್ಯೆಗಳಲ್ಲಿ ಯಾರಿಗೂ OCCC ಇರಲ್ಲ. ಲಕ್ಷಾಂತರ ಕಟ್ಟಡ, ಒಂದಲ್ಲ ಎರಡಲ್ಲ, ಲಕ್ಷಾಂತರ ಕಟ್ಟಡಗಳಿಗೆ ಕರೆಂಟು ಪರ್ಮನೆಂಟ್ ಟೆಂಪರರಿ ಕನೆಕ್ಷನಲ್ಲೇ ನಡೀತಾ ಹೋಗ್ತಾ ಇರ್ತದೆ. ಈ ಸಮಸ್ಯೆಯನ್ನು ನೋಡಿ ನಮ್ಮ ಸರ್ಕಾರ ಅಧಿಕಾರದಲ್ಲಿದ್ದಾಗ 2022ರಲ್ಲಿ ಇದಕ್ಕೆ ಪರಿಹಾರವನ್ನು ಕೊಡಲಿಕ್ಕೆ ತಿದ್ದುಪಡಿಯನ್ನು KERCನಲ್ಲಿ ಈ OCCCಯನ್ನು ನೋಡ್ಕೊಳ್ಳೋಂಥ ಕೆಲಸ ಸ್ಥಳೀಯ ಸಂಸ್ಥೆಗಳ್ದಾಗಿರಬೇಕು. ಇದು KERC ಕೆಲಸ ಅಲ್ಲ. KERC ಕೆಲಸ ಕರ್ತವ್ಯ ಪ್ರತಿಯೊಬ್ಬರಿಗೂ ಕರೆಂಟ್, ಯಾರೇ ಅರ್ಜಿ ಹಾಕಿದವ್ರಿಗೆ ಕರೆಂಟ್ ಕೊಡೋದು ನಮ್ಮ ಕೆಲಸ ಅನ್ನೋಂಥ ಒಂದು ನಿಲುವಿನ ಆಧಾರಿತವಾಗಿ 10ನೇ ತಿದ್ದುಪಡಿ 6ನೇ ತಿದ್ದುಪಡಿಯಲ್ಲಿ OCCC ಆಧಾರಿತವಾಗಿ ಯಾರಿಗೂ ಕರೆಂಟ್ ಕೊಡಬಾರ್ದು ಅಂತ KERCನಲ್ಲಿ ನಿಶ್ಚಯ ಆಗುತ್ತೆ 2017ರಲ್ಲಿ. 2022ರಲ್ಲಿ 10ನೇ ತಿದ್ದುಪಡಿಯನ್ನು ತಂದು OC ಇರಲಿ CC ಇಲ್ಲದೆ ಇದ್ರೂ ಕನೆಕ್ಷನನ್ನು ಕೊಡಬೇಕು ಅಂತ ನಿಶ್ಚಯ ಆಗಿದೆ. ಇವತ್ತು ಆ ಕಾನೂನು ಅನ್ವಯ ಆಗುತ್ತೆ, ಇವತ್ತಿಗೂ ಆ ಕಾನೂನು ಅನ್ವಯ ಆಗುತ್ತೆ. ಹಾಗಾಗಿ ಇವತ್ತು ಸರ್ಕಾರ ಈ ಒಂದು ಮನೆಗಳಿಗಾಗಲೇ ಕಟ್ಟಡವನ್ನು ಕಟ್ಟಿರೋವಂಥವ್ರು, OCCC ಇಲ್ಲದೆ ಕಟ್ಟಿರೋವಂಥ CC ಮತ್ತು OC ಇಲ್ಲದಂಥ ಕಟ್ಟಡಗಳಿಗೆ ಯಾವುದೇ ಕಾರಣದಲ್ಲೂ ಇವತ್ತು ಕರೆಂಟನ್ನು ಕೊಡಲಿಕ್ಕೆ ನಿಲ್ಲಿಸಲಿಕ್ಕೆ ಇವತ್ತು ಬೆಸ್ಕಾಮು, ಬೇರೆ ಬೇರೆ ಸಂಸ್ಥೆಗಳು, BBMPಗಳು, ಬೇರೆ ಬೇರೆ ಸ್ಥಳೀಯ ಸಂಸ್ಥೆಗಳು ಒಂದು ಸರ್ಕ್ಯುಲರನ್ನು ಹೊರಡಿಸಿದ್ದಾರೆ, ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಕರೆಂಟ್ ಮತ್ತು ವಾಟ್ರನ್ನು ಕೊಡಬಾರ್ದು ಅಂತ. ಆದರೆ KERCನಲ್ಲಿ ಯಾವುದೂ ತಿದ್ದುಪಡಿಯನ್ನು ಇನ್ನೂ ತಂದಿಲ್ಲ. ಇವತ್ತು ಈ ಜಡ್ಜ್ಮೆಂಟನ್ನು, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟನ್ನು ಉತ್ತರ ಪ್ರದೇಶದ ರಾಜ್ಯಕ್ಕೆ ಅಥವಾ ಯಾವುದೋ ಒಂದು ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಅಲ್ಲೇ ಕಡ್ಡಾಯ ಇನ್ನೂ ಆಗಿಲ್ಲ, ಅಲ್ಲೇ ಕಡ್ಡಾಯ ಆಗಿಲ್ಲ. ಇಲ್ಲೇಗೆ ಇದ್ದಕ್ಕಿದ್ದ ಹಾಗೆ ಕಡ್ಡಾಯವನ್ನು ಮಾಡಿದ್ರು. ಈ ಸರ್ಕಾರದ ಉದ್ದೇಶ ಏನು? ಜನರನ್ನು ಕಷ್ಟಕ್ಕೆ ಸಿಲುಕಿಸ್ಬೇಕಾ, ಸಮಸ್ಯೆಗೆ ಸಿಲುಕಿಸಿ ಏನೊಂದು ಅವರ ಉದ್ದೇಶಗಳೇನು ಅಂತ ಮುಂದೆ ಹೇಳ್ತೀನಿ. ಭಾಳ ಮುಖ್ಯವಾಗಿ ಇವತ್ತೇನು ಕಡ್ಡಾಯವನ್ನು ಮಾಡಿರೋದಕ್ಕೆ ಸುಪ್ರೀಂ ಕೋರ್ಟ್ಗೆ ಯಾಕೆ ಅಪೀಲ್ ಹಾಕಲಿಲ್ಲ ಇವರು? ಅಚ್ಯುತಾರಣ್ಣವರೇ ಒಂದು ನಿಮಿಷ ನಾ ಮಾತಾಡ್ತೀನಿ. ಮಾತು ನಿಮಗೆ ಸಹಾಯ ಮಾಡಲಿಕ್ಕೆ ಹೇಳ್ತಾ ಇದ್ದೀನಿ. ಸಭಾಧ್ಯಕ್ಷರೇ,
ತಾವು ಹೇಳಿದ್ರು KERCಯಿಂದ ನಮಗೆ ಮೊದಲು ಏನು ಹೇಳಿದ್ರು ಅಂದರೆ OC ಇಲ್ಲದ್ರು ನೀವು ಕೊಡಬೇಕು ಅಂತ ಹೇಳ್ಬಿಟ್ಟು ಆದೇಶ ಬಂದಿತ್ತು. ಅದರ ಪ್ರಕಾರ ಮೊನ್ನೆ ತನಕ ಅದೇ ಮಾಡ್ತಾಯಿದ್ವಿ. ಈಗ ಸುಪ್ರೀಂ ಕೋರ್ಟಿಂದ ಒಂದು ಆದೇಶ ಬಂದಿದೆ, OC ಇಲ್ಲದಿದ್ದರೆ ಅದು ಕೊಡಬಾರ್ದು. ಅದಕ್ಕೆ ಏನಾಗಿದೆ, ನಮ್ಮ ಈ ಲೋಕಲ್ ಬಾಡೀಸು ಮತ್ತು ಕಾರ್ಪೊರೇಷನಿಂದ ಮತ್ತು ಚೀಫ್ ಸೆಕ್ರೆಟರಿಯಿಂದ ಆರ್ಡ್ರ್ ಬಂದಿದೆ. ಆ ಸುಪ್ರೀಂ ಕೋರ್ಟ್ ಆರ್ಡ್ರ್ ಪ್ರಕಾರ OC ಇಲ್ಲದೆ ಯಾವುದು ಕೊಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಅದ್ರ ವಿಚಾರ ಡಿಸ್ಕಷನ್ ಆಗಿದೆ. ಅವ್ರು ಹೇಳ್ತಾರೆ ನಮ್ಮ ಇಲಾಖೆಯಲ್ಲಿ ಯಾವ ತೊಂದರೆ ಇಲ್ಲ, KERC ಅವ್ರಿಗೆ ತೊಂದರೆ ಇಲ್ಲ, ನಮ್ಮ ರಾಜ್ಯ ಸರ್ಕಾರದಿಂದ ಅದನ್ನು ಅಮೆಂಡ್ ಮಾಡಿಬಿಟ್ಟು ಕೊಟ್ಟರೆ ನಾವು ಕೊಡಲಿಕ್ಕೆ ತಯಾರಾಗಿದ್ದೀವಿ. ಸರ್, ಈಗ ನಮ್ಮ ಇಂಧನ ಸಚಿವರು ಒಂದು ಸ್ಪಷ್ಟನೆ ಕೊಟ್ಟರು. ಏನೊಂದು KERC ಇವರಿಗೆ ಇವರ ಅಬೈಡ್ ಬೈ KERCನ ಯಾವ್ದ್ರ ಬಗ್ಗೆನೇ ಸರ್? KERCನಲ್ಲಿ ಕನೆಕ್ಷನ್ ಅನ್ನು ಕೊಡಬಾರ್ದು ಅಂತ ನಿರ್ಬಂಧನೆ ಏನೂ ಇಲ್ಲ. KERC ಸುಪ್ರೀಂ ಕೋರ್ಟ್ ನಿರ್ದೇಶ ಏನು ಜಡ್ಜ್ಮೆಂಟ್ ಆಗಿದೆ, ದ ಎಂಟೈರ್ ಕಂಟ್ರಿ ತಿದ್ದುಪಡಿ ಮಾಡಬೇಕಿತ್ತು. ಅದನ್ನ ಮಾತಾಡಿ, ಅದನ್ನ ಈಗ ಅವ್ರು ಹೇಳ್ತಾರೆ. ಅಲ್ಲ ಸರ್, ಆ ಪ್ರಕಾರದಲ್ಲಿ ಈಗ ನೋಡಿ ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಮಾಡಲೇಬೇಕಾಗ್ತದೆ. ಮಾನ್ಯ ಸಭಾಧ್ಯಕ್ಷರೇ, ನಾನು ಮಾನ್ಯ ಅಶ್ವಥ್ ನಾರಾಯಣ್ ಅವ್ರು ಕೇಳಕ್ಕೆ ಬಯಸ್ತೇನೆ. 20 ಫ್ಲೋರು 30 ಫ್ಲೋರ್ ಕಟ್ಬಿಟ್ಟು ಅವರು CCನೂ ಬೇಕಾಗಿಲ್ಲ, OCನೂ ಬೇಕಾಗಿಲ್ಲ ಅಂದ್ರೆ ಹಂಗಾರೆ ಕಾನೂನು ಯಾಕೆ ಸಭಾಧ್ಯಕ್ಷರೇ? ಬಡವ್ರಿಗೇನೋ ಓಕೆ ಸಭಾಧ್ಯಕ್ಷರೇ, 30-40ರಲ್ಲಿ ಯಾರೋ ಬಡವ ಮನೆ ಕಟ್ಕೊಂಡಿರ್ತಾನೆ ಅಥವಾ 20-30ರಲ್ಲಿ ಕಟ್ಕೊಂಡಿರ್ತಾನೆ, ಓಕೆ. ಅಪಾರ್ಟ್ಮೆಂಟ್ಗಳಿಗೂ OC ಬೇಡ, ಕಮರ್ಷಿಯಲ್ ಜಾಗಗಳಿಗೂ OC CC ಬೇಡ ಅಂದರೆ ರೂಲ್ಸ್ ಯಾಕೆ? ಸರ್ಕಾರ ಯಾಕೆ? ಸರ್, ನಾನು ಕಟ್ಟಕ್ ಬಿಟ್ಟವ್ರು ಯಾರು ಸರ್? ಬಿಟ್ಟವ್ರು ಯಾರು ಸರ್? 20-30 ಫ್ಲೋರ್ ಕಟ್ಟೋರ್ಗು ಬಿಟ್ಟವ್ರು ಯಾರು? ಒಂದು ಪ್ರಶ್ನೆ ಸರ್, ಇದು ನೆನ್ನೆ ಮೊನ್ನೆ ಆಗಿದ್ದಲ್ಲ ಸರ್. ಇದು ನೆನ್ನೆ ಮೊನ್ನೆ ಆಗಿರೋದಲ್ಲ. ಈಗ ನಾವು ಸರಿ ಮಾಡಕ್ ಕೊಟ್ಟಿದ್ರೇನು ಅದಕ್ಕೂ ಅಬ್ಜೆಕ್ಷನ್ ಆಗ್ತದೆ ಹೆಂಗೆ? ಈಗ ಅಶ್ವಥ್ ನಾರಾಯಣ್, ಯು ಆರ್ ಅ ವೆರಿ ಲರ್ನಡ್ ಮ್ಯಾನ್. ಬಿಲ್ ಬಗ್ಗೆ ಡಿಸ್ಕಸ್ ಮಾಡಿ. ಇದೆಯಲ್ಲ, ವಾಟ್ ಈಸ್ ದಿಸ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಮೇಲೆ ಇದನ್ನ OC CC ಬಗ್ಗೆ ಇದೆಲ್ಲ ಇದೆಯಲ್ಲ, ಯು ಹ್ಯಾವ್ ಬ್ರಾಟ್ ಎ ಕಾಲಿಂಗ್ ಅಟೆನ್ಷನ್. ಕಾಲಿಂಗ್ ಅಟೆನ್ಷನ್ ತಂದಿದ್ದೀರಾ ನೀವು. ಅದರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಬಿಕಾಸ್ ನಮ್ಗೂ ರಾಜ್ಯದ ಜನತೆಗೆ ಕ್ಲಾರಿಟಿ ಹೋಗ್ಬೇಕು. ಏನೋ ಕಾಂಗ್ರೆಸ್ ಪಾರ್ಟಿಯವರು ನಿಲ್ಲಿಸ್ಬಿಟ್ಟಿದೀವಿ ಅನ್ನೋದು, ಕಾಂಗ್ರೆಸ್ ಗೌರ್ಮೆಂಟ್ ಅವ್ರು ನಿಲ್ಲಿಸ್ಬಿಟ್ಟಿದೀವಿ ಅನ್ನೋದು ಬೇಡ. ವಿ ಆರ್ ವೆರಿ ಕ್ಲಿಯರ್ ಇನ್ ಇಟ್. ನಿಮ್ಮ ಕಾಲಿಂಗ್ ಅಟೆನ್ಷನ್ಗೆ ಸಾಯಂಕಾಲ ನಾನು ರಿಪ್ಲೈ ಮಾಡ್ತೀನಿ ಅದ್ರ ಬಗ್ಗೆ. ಸರ್ ಪರಿಹಾರಕ್ಕೂ ವಿಲ್ ಕಮ್ ಔಟ್ ಕ್ಲಾರಿಟಿ ಅಂಡ್ ಪರಿಹಾರ. ಐ ಆಮ್ ಆಲ್ರೆಡಿ ಆನ್ ದಿ ಜಾಬ್. ಐ ಹ್ಯಾವ್ ಡನ್ ಲಾಟ್ ಆಫ್ ಮೀಟಿಂಗ್ಸ್ ಆನ್ ದಟ್. ನಮಗೂ ಗೊತ್ತಿದೆ, 4 ಲಕ್ಷ ಜನ ಜಾರ್ಜ್ ಅವ್ರಿಗೆ ಅರ್ಜಿ ಹಾಕೊಂಡು ಕೂತವ್ರೆ ಕನೆಕ್ಷನ್. ನೀವು ಬಿಲ್ ಬಗ್ಗೆ ಮಾತಾಡಿ, ಅದ್ರ ಬಗ್ಗೆ ಬೇರೆ ಬರೋಣ. ಯು ಕಮ್ ಆನ್ ದಿಸ್ ಬಿಲ್. ಮಾತಾಡೋಣ ಸರ್. ಟೆಂಪರವರಿ ಕನೆಕ್ಷನ್ ಕೊಡ್ತಾ ಇಲ್ಲ ಅಧ್ಯಕ್ಷರೇ. ನೀವು ಇನ್ನು ಬಿಲ್ಡಿಂಗ್ ಕಟ್ಟೋದು ಹೋಗ್ಬಿಡ್ಲಿ, ಟೆಂಪರವರಿ ಕನೆಕ್ಷನ್ ಕೊಡ್ತಾ ಇಲ್ಲ ಅಲ್ವಾ ಸರ್? ಅದನ್ನೇ ಮನೆ ಕಟ್ಟಕ್ಕೂ ಕೊಡ್ತಾ ಇಲ್ಲ, 30-40ಗೆ ಟೆಂಪರವರಿಗೂ ಕೊಡ್ತಾ ಇಲ್ಲ. ಒಂದು ನಿಮಿಷ ನಮ್ಮ ಮಾತು ಕೇಳಿ ಸರ್. ಒಂದು ನಿಮಿಷ ಮಾತಾಡ್ತೀನಿ. ಒಂದು ನಿಮಿಷ ಸರ್. ಸಭಾಧ್ಯಕ್ಷರೇ, ಈ ಬಿಲ್ ತರೋಂಥ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯ್ತು ಹೇಳಿ? ಈ ತಿದ್ದುಪಡಿ ಹೌದು, ಅದನ್ನೇ ಮಾತಾಡ್ತಾ ಇದ್ದೀನಿ. ಈ ಬಿಲ್ಲಿಗೆ ತಿದ್ದುಪಡಿ ಯಾಕೆ ತರ್ತಿದ್ದಾರೆ? ಆ ತಿದ್ದುಪಡಿ ತಂದಿರೋ ಕಾರಣನೇ ನಾವು ಮಾತಾಡ್ತಿರೋದು. ಸಬ್ಜೆಕ್ಟು ವಿಚಾರವನ್ನು ಬಿಟ್ಟು ಈ ಕಡೆನೂ ಒಂದು ಸ್ವಲ್ಪನೂ ಡೈವರ್ಟ್ ಆಗ್ತಿಲ್ಲ. ಹಾಗಾಗಿ ಇವತ್ತು ನಾನು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ಈ ಬೆಳಕಿಗೆ ಚೆಲ್ಲೋದು ಇವತ್ತು ಇಡೀ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇಡೀ ದೇಶದ ಎಲ್ಲ ರಾಜ್ಯಕ್ಕೂ ಅನ್ವಯ ಆಗುವಂಥದ್ದು. ಇವತ್ತು ಯಾವ ರಾಜ್ಯದ ಸಮಸ್ಯೆ ಆಗಿತ್ತೋ ಆ ರಾಜ್ಯದಲ್ಲಿ ಇನ್ನ ಕಡ್ಡಾಯ ಮಾಡಿಲ್ಲ. ಎಲ್ಲ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಿರೋದನ್ನೆಲ್ಲ ತಕ್ಷಣ ಅನುಷ್ಠಾನ ಮಾಡುವಂಥದ್ದಾಗುತ್ತಾ? ಇವತ್ತು ಉದ್ದೇಶ ಏನಿದೆ? ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು ಅಕ್ರಮ ಸಕ್ರಮ ವಿಚಾರದಲ್ಲೂ ಇಂಟ್ರಿಮ್ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಎಷ್ಟು ಕಾಲ ಆಯಿತು ಕೊಟ್ಟು? ಹೈಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ, ಅದನ್ನೇ ಅಪೀಲ್ ಮಾಡಿ ಇಂಟ್ರಿಮ್ ರಿಲೀಫ್ ಅನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದ್ದಾರೆ. ಅದನ್ನೇ ಯಾಕೆ ತಗೊಂಡಿಲ್ಲ? ಇವತ್ತು ಯಾವುದನ್ನ ಸ್ವಲ್ಪ ನಾವು ತಿಳ್ಕೊಳ್ಳೋಣ. ಇಲ್ಲ ಓದ್ಲಿ ತೋಳಿ ಇವ್ರು ಕೊಡಿ, ಓದಿ ಪ್ಲೀಸ್. ಯಾಕೆಂದ್ರೆ ಅದು ಪಬ್ಲಿಕ್ಕಿಗೆ
ನಾವು ಏನೋ ರಿಲೀಫ್ ಕೊಟ್ಟರು ನಾವು ಮಾಡ್ತಾ ಇಲ್ಲ ಅನ್ನೋದು ಬೇಡ. ಪ್ಲೀಸ್ ಓದಿ, ಸ್ವಲ್ಪ ನಾವು ತಿಳ್ಕೊತೀವಿ. ಯು ಎಜುಕೇಟರ್ಸ್ ಪ್ಲೀಸ್. Taxation, no interim report. Okay. ಹುಡುಕ್ಬೇಡಿ ಬಿಡಿ, ಏನೂ ಇಲ್ಲ ಅಲ್ಲಿ, ಸುಮ್ಮನೆ ಉಪಮುಖ್ಯಮಂತ್ರಿಗಳು ಜಾರ್ಜ್ ಮೇಲೆ ಬಹಳ ಕ್ಲೋಸ್ ಆಗಿದೆ. ಜಾರ್ಜ್ ನೀವು ಬಹಳ ಕ್ಲೋಸ್. ಈಸ್ ಎ ಲರ್ನಡ್ ಮ್ಯಾನ್, ವೆರಿ ಸೀನಿಯರ್ ಮ್ಯಾನ್, ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದವರು. ಏನಾದ್ರು ಮಾಹಿತಿ ಇತ್ತು ಅಂದ್ರೆ ನಮ್ಗೆ ತಿಳಿಸಿದ್ರೆ ಗೌರ್ಮೆಂಟ್ ವಿಲ್ ರೆಕ್ಟಿಫೈ. ನಮ್ಗೇನು ಇವ್ರು ಹೇಳ್ದಂಗೆ ಪರಿಹಾರ ಬೇಕು ಅಂತ ಹೇಳಿದ್ರು ಅವರು. ಬಡವ್ರಿಗೂ ಒಂದು ಪರಿಹಾರ ಬೇಕು. ಯಾವ್ದಾದ್ರು ಒಂದು ಜಜ್ಮೆಂಟ್ ಇತ್ತು ಅಂತಂದ್ರೆ, ಈ ತರ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಏನ್ ಜಜ್ಮೆಂಟ್ ಬಂದಿತ್ತು ಅದ್ರ ಮೇಲೆ ಏನಾದ್ರು ಒಂದು ರಿಲೀಫ್ ಬಂದಿದೆ ಅಂತ ಅವ್ರು ಹೇಳಿದ್ರು. ಡೆಫಿನೆಟ್ಲಿ ಇವತ್ತೇ ಐ ಆಮ್ ಆನ್ ಸ್ಟ್ಯಾಂಡ್. ಬೆಂಗಳೂರು ಮಿನಿಸ್ಟರ್ ಆಗಿ ಹೇಳ್ತಾ ಇದ್ದೀನಿ, ಪವರ್ ಮಿನಿಸ್ಟರ್ ಆಗಿ ಇಲ್ಲಿ ಪಕ್ಕದಲ್ಲಿ ಕುಟ್ಟಿಸ್ಕೊಂಡು ಹೇಳ್ತಾ ಇದ್ದೀನಿ, UD ಮಿನಿಸ್ಟರ್ ಆಗಿ ಹೇಳ್ತಾ ಇದ್ದೀನಿ, ಪಂಚಾಯತ್ ಬೈ ಸಾಯಂಕಾಲ ಆನ್ ದಟ್ ಆರ್ಡರ್ ಐ ವಿಲ್ ಇಶ್ಯೂ ಎ ಡೈರೆಕ್ಷನ್ ದಟ್ ಪವರ್ ಶುಡ್ ಬಿ ಗಿವನ್ ಟು ಎವ್ರಿ ಒನ್. ಈಗ ಸರ್, ಈಗ ಅವ್ರು ಹುಡುಕ್ಲಿ, ಅದು ಹುಡುಕ್ಬಿಟ್ಟು ತಮ್ಮ ಗಮನಕ್ಕೂ ತರ್ತಾರೆ. ಏನೋ ಒಂದು ರಿಲೀಫ್ ತರೋ ಅಂಥದ್ದು ಒಂದು ಆಲೋಚನೆ ಮಾಡಿ. ಹಿಂಗೆ ಸಿಕ್ಕಾಕ್ಸ್ಬಿಟ್ಟು ನೀವು ಅವರು ಅದನ್ನ ಅದು ಎಲ್ಲೋ ಇಟ್ಟಿರ್ತಾರೆ, ಈಗ ಸಿಕ್ಕಲ್ಲ ಅರ್ಜೆಂಟ್ಗೆ. ನಾವೆಲ್ಲ ಚರ್ಚೆ ಮಾನ್ಯ ಉಪಮುಖ್ಯಮಂತ್ರಿಗಳು ಆಗಿಲ್ಲ, ಬೇರೇನಿಲ್ಲ. ನಿಮ್ಗೆ ಸಾಮರ್ಥ್ಯ ಇದೆ, ಹುಡುಕ್ರಿ ಅದ್ರ ಏನಾದ್ರು ಹುಡುಕಿ ಮಾಡ್ರಿ. ದೊಡ್ಡ ಸಮಸ್ಯೆ ಇದೆ, ಇದೀವಲ್ಲ. ಅಲ್ಲಪ್ಪ, ಸರ್ಕಾರ ಆಗಿ ನೀವು ನಿಮ್ಗೂ ಬರ್ತಾರೆ. ಆಯ್ತು ಹುಡುಕ್ಲಿ. ಸತೀಶ್, ನಿಮ್ಮ ಮಾಜಿ DCM ಬಹಳ ಎಲ್ಲ ಸಿಕ್ಕಾಪಟ್ಟೆ ಅವ್ರ ನಾಲೆಡ್ಜ್ ಇದೆ. ಸ್ವಲ್ಪ ನಮ್ ಜೊತೆ ಶೇರ್ ಮಾಡ್ಲಿ, ಎಲ್ಲ ನಾಲೆಡ್ಜ್ ನಮಗೂ ಗೊತ್ತಾಗ್ಲಿ. ನೀವು ಮಾಜಿ ಸ್ವಲ್ಪ ಮಾರ್ಗದರ್ಶನ ಕೊಡ್ಲಿ. ಅವ್ರ ಉದ್ದೇಶ ಅನ್ನೋತಾನೆ ಎಲ್ಲರ ಉದ್ದೇಶ ಇಲ್ಲಿ. ಈಗ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಪ್ರಾಬ್ಲಮ್, ಎಲ್ಲ ಕಡೆನೂ ಪ್ರಾಬ್ಲಮ್. ಒಂದ್ ನಿಮಿಷ, ಈಗ ಅಟ್ಲೀಸ್ಟ್ ನೀವು ಹುಡುಕಿ ಆಮೇಲೆ ಹೇಳಿ ಪರವಾಗಿಲ್ಲ. ಈಗ ಈ ಬಿಲ್ ಪಾಸ್ ಮಾಡೋಣ, ಸಿಗಲ್ಲ, ಅದಾಗಲ್ಲ. ಆಯ್ತಪ್ಪ, ಕೂತ್ಕೋ. ಒಂದ್ ನಿಮಿಷ. ವಿನಯ್, ಸುಪ್ರೀಂ ಕೋರ್ಟ್ ವೇದ್ ವ್ಯಾಸ್, ನಿಂದೇನಾಯ್ತಾ? ಕುತ್ಕೊಳ್ಳಪ್ಪ, ಅಲ್ಲಿ ಮಾತಾಡ್ತಾ ಇದ್ದೀವಿ. ಅವನ್ದೇನಿಲ್ಲ, ಸುಮ್ಮನೆ ಕೂತ್ಕೊಳ್ಳಿ. ಈಗ ಪವರ್ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದ್ ನಿಮಿಷ ಸಭಾಧ್ಯಕ್ಷರೇ, ಏನೊಂದು ಅಕ್ರಮ ಸಕ್ರಮ ರೂಲ್, ಕರ್ನಾಟಕ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಆಕ್ಟ್ 2014 ಇದು ವಿಚಾರದಲ್ಲಿ ರೆಗ್ಯುಲರೈಸೇಷನ್ ಅಕ್ರಮ ಸಕ್ರಮದ್ದು ರೂಲ್ ಏನು ಮಾಡಿದರೋ ಆ ರೂಲನ್ನು ಹೈಕೋರ್ಟಲ್ಲಿ ಎತ್ತಿ ಹಿಡಿಯುವಂಥದ್ದಾಗಿತ್ತು. ವಿತ್ ಪರ್ಟಿಕ್ಯುಲರ್ ಪೆನಾಲ್ಟಿ ಹಾಕಿ ಮಾಡೋವಂಥದ್ದಾಗಿತ್ತು. ಅದನ್ನು ಇಂಟ್ರಿಮ್ ಆಗಿ ಸುಪ್ರೀಂ ಕೋರ್ಟ್ನಲ್ಲೂ ಇಂಟ್ರಿಮ್ ಆಗಿ ಅದನ್ನು ಇಂಟ್ರಿಮ್ ಆರ್ಡರ್ನಲ್ಲೂ ಅದನ್ನು ನೀವು ಅನುಷ್ಠಾನ ಮಾಡ್ಬೋದು. ಆ ರೂಲ್ ಪ್ರಕಾರವಾಗಿ ನೀವೇನು ಇಲ್ಲಿ ನನ್ನ ಕಾಪಿಲಿ ತಂದಿಲ್ಲ, ಕಾಪಿಲಿ ಮಿಸ್ ಆಗಿದೆ. ಇವತ್ತೊಂದು ಸರ್ಕಾರವಾಗಿ ಈಗ ಒಂದು ವಿಚಾರಕ್ಕೆ ಸಡನ್ನಾಗಿ ಉಪಮುಖ್ಯಮಂತ್ರಿಗಳು ಭಾಳ ಆ್ಯಕ್ಟಿವ್ ಆದರು. 2017ರಲ್ಲಿ ಏನೊಂದು OCCC ಅವತ್ತೇನು ಕಡ್ಡಾಯ ಮಾಡೋವಂಥದ್ದು ಇರಲಿಲ್ಲ. ಅವತ್ತು ಅವರು ಇಂಧನ ಸಚಿವರಾಗಿದ್ದಾಗ ಒಂದು ನಿಮಿಷ, ಬಿಲ್ ಬಂದಿರೋದೇ ಅದಕ್ಕೆ. ಸಭಾಧ್ಯಕ್ಷ, ಬಿಲ್ ಸರಿ ಉಂಟಾ ಇಲ್ವಾ? ನೀವು ಈಗ ಅಲ್ಲ, ಅದು ಏನ್ ಸಂಬಂಧ ಇರೋದಕ್ಕೆ ಮಾತಾಡ್ತಾ ಸಚಿವರು ಇದ್ದಾರೆ. ಅಲ್ಲ, ಈಗ ಬಿಲ್ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಬಿಲ್ ಬಗ್ಗೆನೇ ಮಾತಾಡ್ತಿದ್ದೀನಿ. ಬಿಲ್ ತಂದು ಸರಿ ಉಂಟಾ ಇಲ್ವಾ? ಇಲ್ಲದಿದ್ರೆ ಅದನ್ನ ಹೇಗೆ ಸರಿಪಡಿಸಬೇಕಷ್ಟೇ ಹೇಳಿ. ಅದಕ್ಕೆ ಮಾತಾಡ್ತಿದ್ದೀನಿ. ಓಕೆ,
ಇವತ್ತಿಗೂ KERCನಲ್ಲಿ ಇವತ್ತು ಈ ಉದ್ದೇಶ ಏನಿದೆ, KERCನಲ್ಲಿ ಇವತ್ತು ಕನೆಕ್ಷನ್ ಅನ್ನು ಕೊಡಬಾರದು ಅಂತ ನಿರ್ಬಂಧನೆ ಇಲ್ಲ. ಓಕೆ, ಇವರಿಗೆ ನಿರ್ಬಂಧನೆಯನ್ನು ಮಾಡಿದ್ದಾರೆ ಅಂತ ಉತ್ತರ ನೋಟ್ ಮಾಡಿ, ನೋಟ್ ಮಾಡ್ಕೊಳ್ತಾ ಇದ್ದಾರೆ. ಓಕೆ, ಎರಡನೇದು ಕೊಡೋದಲ್ಲ ಇದು. ದಿಸ್ ಇಸ್ ಎ ಜನರಲ್ ಇಶ್ಯೂ ವೇರ್ ಪವರ್ ಮಿನಿಸ್ಟರ್, ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್, ನಾನು, UD ಮಿನಿಸ್ಟರ್ ಅಂಡ್ ಪಂಚಾಯತ್ ರಾಜ್ ಪ್ಲಸ್ ಅವರ್ ರಹೀಂ ಖಾನ್, ಆಲ್ ಕನೆಕ್ಟೆಡ್ ಅಂಡ್ ಎಲ್ಲರಿಗೂ ಕನೆಕ್ಷನ್ ಇರುವಂತ ವಿಚಾರ. ಈಗ ಬಿಲ್ ತಂದಿದ್ದಾರೆ ಅವರು ಅಂತ ಸಾಯಂಕಾಲ he has already raised ತಾವು ಕಾಲಿಂಗ್ ಅಟೆನ್ಷನ್ ಅಲ್ಲಿ ಅವ್ರಿಗೆ ಅವಕಾಶ ಕೊಟ್ಟಿದ್ದೀರಿ. ಇವತ್ತು ಬಂದಿದೆ ಕಾಲಿಂಗ್ ಅಟೆನ್ಷನ್ ಅಲ್ಲ, ಈ ಬಿಲ್ ಬಂದಿರೋ ವಿಚಾರ ಹಿನ್ನೆಲೆ ಏನು ಅಂತ ಹೇಳ್ತಾ ಇದ್ದೀನಿ. ಆಯ್ತು. ಸೊ ನಾವು ಬಹಳ ಮುಖ್ಯವಾಗಿ ಸದನ ನೋಡಿ ಸರ್, ಇವರು ಏನೇ ಪಾಸ್ ಮಾಡಿ ನೋಡಿ, ಒಂದಿಷ್ಟು ಉದ್ದೇಶಗಳು ಒಳ್ಳೆ ಉದ್ದೇಶ ಇದೆ ಇಲ್ಲ ಅಂತ ನಾನೇನು ನಿಮ್ನೇನು ಅಲ್ಗಳಿತಾ ಇಲ್ಲ. ಇವತ್ತು ಈ ಪ್ರಯತ್ನಗಳೇನು ಸಮಸ್ಯೆ ಇರೋದನ್ನ ಹೇಗೆ ಬಗೆಹರಿಸಬೇಕು, ಸಮಸ್ಯೆ ಇವರೇ ನಿರ್ಮಾಣ ಮಾಡಿ. ಬಹಳ ಮುಖ್ಯವಾಗಿ ನಾನು ಹೇಳಕ್ಕೆ ಏನು ಪ್ರಯತ್ನ ಮಾಡ್ತಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ, ಹೇಳಕ್ಕೆ ಬಿಡಲ್ವಲ್ಲ ಬಿಲ್ ಬಗ್ಗೆ ಮಾತಾಡಿ ಸರ್. ಮುಖ್ಯ ಉದ್ದೇಶ ಸಜೆಷನ್ ಸರ್, ಸಮಸ್ಯೆನೂ ಹೇಳ್ಬೇಕಲ್ಲ ಸರ್. ಅಲ್ಲ, ಅದು ಹಿಂದೆ ಬಗ್ಗೆ ಮಾತಾಡಿ. 2000 ಅಂದ್ರೆ ಹೇಗೆ ಜನರ ಮೇಲೆ ಒತ್ತಡವನ್ನು ಹೇರ್ಬೋದು, ಅವ್ರಿಗೆ ಹೇಗೆ ಮೂಗು ಹಿಡಿಬೋದು, ಕಾರ್ನರ್ ಮಾಡ್ಬೋದು. ಟು ಒನ್ ಇಂಟೆನ್ಷನ್ ಟು ಓನ್ಲಿ ಕಲೆಕ್ಟ್ ಪೆನಾಲ್ಟಿ, ಟು ಓನ್ಲಿ ಕನೆಕ್ಟ್ ರೆವಿನ್ಯೂ ತಗೊಳ್ಳೋಕ್ಕೋಸ್ಕರ ಇವತ್ತು ಈ ಜಡ್ಜ್ಮೆಂಟ್ ಅನ್ನ ಬಳಕೆ ಮಾಡಿ ಇಂಥ ಹಲವಾರು ಜಡ್ಜ್ಮೆಂಟ್ಗಳು ಬಂದಿದ್ದಾವೆ. ಯಾವ ಜಡ್ಜ್ಮೆಂಟ್ಗಳನ್ನ ಇವರು ಅನುಷ್ಠಾನ ಮಾಡಿರುವಂತದ್ದಿಲ್ಲ. ಇವತ್ತು ಈ ಜಡ್ಜ್ಮೆಂಟ್ ಅನ್ನ ಬಳಕೆ ಮಾಡ್ಕೊಳ್ತಿರೋದು ಯಾವುದೇ ಅಲ್ಲ, ಮಾತಾಡಕ್ ಕೊಡ್ರಿ ಸರ್. ಮಾತಾಡಕ್ಕೆ ಕೊಡೋರು ಮಾಹಿತಿ ಕೊಡ್ತಾ KERC ಅವರು ಆದೇಶ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಸುಪ್ರೀಂ ಕೋರ್ಟ್ ಆರ್ಡರ್ ಬಂದ ಮೇಲೆ KERC ಅವರು ಕೊಟ್ಟಿದ್ದಾರೆ. OC ಇಲ್ಲದೆ ಯಾವುದೇ ಕನೆಕ್ಷನ್ ಕೊಡಬೇಡಿ ಅಂತ ಕೊಟ್ಟಿದ್ದಾರೆ. ನೀವು ಕಳಿಸ್ಕೊಡ್ಬೇಕಾ? ಯಾರು? KERC ಅವರು. KERC ಅವ್ರು ಯಾವ ಕೊಟ್ಟಿರೋದು? ಈಗ 13/3/25 ಸುಪ್ರೀಂ ಕೋರ್ಟ್ ಆರ್ಡರ್ 25 13/3/25 ನೀವು ಯಾಕೆ ತಿದ್ದುಪಡಿ ಮಾಡಿಲ್ಲ? ನೋಡ್ರಿ, ಅದು ಅಂದ್ರೆ ನೋಡ್ರಿ, ಯುವರ್ ನೋಡಿ ರೆಗ್ಯುಲೇಷನ್ ಓಲ್ಡ್ಸ್ ಗುಡ್ ಆರ್ ಬಿಲ್ ಬಗ್ಗೆ ಮಾತಾಡಿ. ಅದ್ಯಾಕೆ ಆಗ ಮಾಡಲಿಲ್ಲ, ಇದ್ಯಾಕೆ ಹೀಗೆ ಇದನ್ನು ಕೇಳಿಕೊಂಡು ಹೋದ್ರೆ ನಾವು ಎಲ್ಲಿ ಹೋಗಿ ಮುಟ್ತೇವೆ? ಈಗ ಏನಾಗಬೇಕು ಸರ್? ಅದಕ್ಕೆ ಸಲಹೆ ಇದ್ರೆ ಕೊಡಿ. ಹೇಳಕ್ಕೆ ಬಿಡಲ್ವಲ್ಲ ಸಲಹೆ ಕೊಡಿ. ಸಮಸ್ಯೆ ಇದೆ, ಎಲ್ಲ ಹೌದು. ಅದಕ್ಕೇನಾದ್ರೂ ಒಂದು ಪರಿಹಾರ ಆಗಲಿ ಅಂತ ಕೇಳ್ತಾರೆ. ಪರಿಹಾರ ಮಾಡಲಿಕ್ಕೆ ನಾವು ಒಬ್ಬೊಬ್ರು ಮಾತಾಡಿ ಅಂತ ಕೇಳಿ ಹೇಳ್ತಾ ಇರೋದ್ರಲ್ಲಿ ಈಗ ನೋಡಿ ಸತೀಶ್, ಒಂದ್ ಸೆಕೆಂಡ್, ಉದ್ದೇಶ ಬೇರೆ ಏನು ಇಲ್ಲ. ಈಗಾಗಲೇ ಸಚಿವರಿಗೂ ಗೊತ್ತು, DK ಶಿವಕುಮಾರ್ ಅವ್ರಿಗೂ ಗೊತ್ತು, ನಮ್ ಜಾರ್ಜ್ ಅವ್ರಿಗೂ ಗೊತ್ತು. ಎಲ್ಲೂ ಕೂಡ ಮನೆ ಕಟ್ಟಲಿಕ್ಕೆ, ಸಣ್ಣ ಮನೆ ಕಟ್ಟಲಿಕ್ಕೂ ಕೂಡ ಕರೆಂಟ್ ಕೊಡ್ತಾ ಇಲ್ಲ ಸರ್. ಸಮಸ್ಯೆ ಆಗಿದೆ, ಅದಕ್ಕೆ ಪರಿಹಾರ ಕೊಡೋಣ. ಪ್ರಯತ್ನ ಮಾಡ್ತಾ ಇದ್ದೀವಿ ಅಂದ್ರೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಬಿಲ್ಲನ್ನ ಇದು ಮಾಡ್ತೀವಿ. ಬಿಲ್ಲಲ್ಲಿ ಪರಿಹಾರ ಇದೆ, ಅನೌನ್ಸ್ ಮಾಡು ಗುರು. ಸತೀಶ್, ಹೀಗೆ ನೀವ್ ಯಾವ ಕಡೆ ನೋಡಿ, ಇಲ್ಲಿ 2020 ಅಂತ ಎತ್ತಿದ್ರೆ ಸುರೇಶ್ ಒಂದ್ ಸೆಕೆಂಡ್ ಕೇಳಿ ಸತೀಶ್ ಅವರಲ್ಲಿ ಕೇಳಿ. ಎಲ್ಲರಿಗೂ ಕೂಡ ಸಮಸ್ಯೆ ಏನಂತ ಬಹಳ ಚೆನ್ನಾಗಿ ಗೊತ್ತಿದೆ. ಎಲ್ಲರಿಗೂ ಕೂಡ ಸಮಸ್ಯೆ ಇದೆ. ನಿಮ್ಮ ಉದ್ದೇಶ ಸದುದ್ದೇಶವೇ, ಅವ್ರದ್ದು ಉದ್ದೇಶ ಸದುದ್ದೇಶವೇ, ಚರ್ಚೆ ಮಾತ್ರ ಸರಿ ಆಗ್ತಾ ಇಲ್ಲ. ಅದಕ್ಕೆ ಈಗ ಏನಿದೆ, ಈ ತಿದ್ದುಪಡಿ ತಂದಿದ್ದಾರೆ, ಒಂದು ಕೇಳಿ, ಈ ತಿದ್ದುಪಡಿ ಸರಿ ಉಂಟಾ ಇಲ್ವಾ? ಇಲ್ಲದಿದ್ರೆ ಜನರಿಗೆ ಪ್ರಯೋಜನ ಆಗೋರಿಗೆ ಯಾವ ಬಾಣ್ಬೇಕಂತ ಸಲಹೆ ಮಾಡಿ ಅದನ್ನು ಅನುಷ್ಠಾನ ಮಾಡ್ಲಿಕ್ಕೆ ಹೇಳುವ. ಆಯ್ತು ಸರ್. ಮುಖ್ಯವಾಗಿ ಏನು ಜಡ್ಜ್ಮೆಂಟ್ ಬಂದ ನಂತರ ಇವರು ಅಪೀಲ್ಗೆ ಹೋಗ್ಬೋದಿತ್ತು. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನು ಬಂದಿತ್ತು, ಈ ಜಡ್ಜ್ಮೆಂಟ್ಗೆ ಅಪೀಲನ್ನು ಹೋಗ್ಬೋದಿತ್ತು. ಈ OCCCಯನ್ನು ಕಡ್ಡಾಯ ಮಾಡಿರೋದಕ್ಕೆ ಅಪೀಲನ್ನು ಹೋಗಂಥದ್ದು ಮಾಡ್ಬೋದಿತ್ತು. ಒಂದು, ಯಾವ ರಾಜ್ಯನೂ ಈ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟನ್ನು ತಕ್ಷಣ ಅನುಷ್ಠಾನ ಮಾಡಿರೋಂಥದ್ದು ಯಾವ ರಾಜ್ಯನೂ ಮಾಡಿಲ್ಲ. ಯಾವ ರಾಜ್ಯಕ್ಕೆ ಇವ್ರು ತೀರ್ಪನ್ನು ಕೊಟ್ಟಿದ್ರು ಅಲ್ಲೂ ಕೊಟ್ಟಿಲ್ಲ. ಈಗ ಇವರು ಉದ್ದೇಶ ಮುಖ್ಯವಾಗಿರೋದು ಜನರಿಂದ ಪೆನಾಲ್ಟಿ ಕಲೆಕ್ಟ್ ಮಾಡೋದು.
ದ ಮೇನ್ ಇಂಟೆನ್ಷನ್ ಇಲ್ಲಿರೋದು ಒಂದಿಷ್ಟು ರಿಲೀಫ್ ಏನೊಂದು 15% ಏನೊಂದು ವೈಲೇಷನನ್ನು ಮಾಡಿದರೆ ಅವ್ರಿಗೊಂದು 15% ರಿಲ್ಯಾಕ್ಸೇಷನ್ ಕೊಡೋದು, ಇನ್ನೊಂದಕ್ಕೆ FIR ಮತ್ತು ಪಾರ್ಕಿಂಗಲ್ಲಿ 5% ರಿಲ್ಯಾಕ್ಸೇಷನ್ ಕೊಡೋದು, ಇಲ್ಲಿ ದುಡ್ಡು ಕಲೆಕ್ಟ್ ಮಾಡಬೇಕು ಅನ್ನೋಂಥದ್ದು. ಇನ್ನೊಂದು ಕೆಲವು ಸೈಜ್ ಕಟ್ಟಡಕ್ಕೆ ಎಕ್ಸಂಪ್ಷನನ್ನು OC ಮತ್ತು CC ಎಕ್ಸಂಪ್ಷನನ್ನು ಕೊಡಬೇಕು ಅಂತಿದ್ದಾರೆ. ಕೆಲವು ಕಟ್ಟಡಕ್ಕೆ ಇವರು OC CC ಎಕ್ಸಂಪ್ಷನನ್ನು ಯಾವ ಆಧಾರದಲ್ಲಿ ಕೊಡ್ತಾರೆ ಅಂತ ನನಗೂ ಗೊತ್ತಿಲ್ಲ. ಹೇಗೆ ಅಂದರೆ ಯಾವ್ದಾದ್ರು ಒಂದು ಬೈಲ, ಏನೇ ಕಟ್ಟಡ ಕಟ್ಟೋನಿಗೆ ಒಂದಿಷ್ಟು ಬೈಲ ಅನ್ವಯ ಆಗೇ ಆಗುತ್ತೆ. ಹೇಗೆ ರೆಗ್ಯುಲೇಟ್ ಮಾಡ್ತಾರೆ ಎಕ್ಸಂಪ್ಷನನ್ನು? ಇವತ್ತು ಎಕ್ಸಂಪ್ಷನನ್ನು ಕೊಡೋದಾದರೆ ಎಲ್ಲರಿಗೂ ಕೊಡಿ, ಓಕೆ, ಪ್ರತಿಯೊಬ್ಬರಿಗೂ ಎಕ್ಸಂಪ್ಷನ್ ಕೊಡಿ. ಇವತ್ತು ಆ್ಯಕ್ಟಲ್ಲಿ ನೀವು ಹೇಳ್ತಾ ಇದ್ದೀರಾ, ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಆ್ಯಕ್ಟಲ್ಲಿ 241 ಸಬ್ಸೆಕ್ಷನ್ 7ನಲ್ಲಿ ಯಾವುದಕ್ಕೆ ಬೇಕಾದ್ರೆ ಎಕ್ಸಂಪ್ಷನ್ ಕೊಡ್ಬೋದು ಅಂತಿದೆ. ಎಲ್ಲ ಬಿಲ್ಡಿಂಗಿಗೆ ಇವತ್ತು ಎಕ್ಸಂಪ್ಷನ್ ಕೊಡ್ಬೋದಿತ್ತು. ನಿಮ್ಮನ್ನು ವಾಟ್ ಸ್ಟಾಪ್ ಯು ಫ್ರಮ್ ಗಿವಿಂಗ್ ಎಕ್ಸಂಪ್ಷನ್? ಇವತ್ತು ಜನರ ನೆರವಿಗೆ ಬರಬೇಕು, ಜನರಿಗೆ ಸಮಸ್ಯೆ ನಿರ್ಮಾಣ ಆಗಬಾರ್ದು ಅಂತ ಇದ್ದೀರಿ, ಪರಿಹಾರ ಕೊಡಬೇಕು ಅಂತಿದ್ದೀರಿ, ಎಲ್ಲರಿಗೂ ಎಕ್ಸಂಪ್ಷನ್ ಕೊಟ್ಟು ಅವಕಾಶ ಮಾಡಿಕೊಡ್ಬೋದಿತ್ತು. ಇಂಥ ಯಾವುದೂ ಉದ್ದೇಶ ಇಲ್ಲ. ಇವತ್ತು ಜನರಿಂದ ಇವತ್ತು ಸಿದ್ದರಾಮಣ್ಣನವರು ಹೇಗೆ ಹಣ ಸಂಗ್ರಹಣೆ ಮಾಡ್ಬೋದು ಅನ್ನೋಂಥದ್ದನ್ನ ನಮ್ಮ ಉಪಮುಖ್ಯಮಂತ್ರಿಗಳಲ್ಲಿ ಸಲಹೆ ಕೇಳ್ಕೊಂಡಿದ್ರಿ. ಯಾವ ರೀತಿ ಈಗ ಉತ್ತಮ ಸಲಹೆ ಕೊಟ್ಟಿದ್ದೀರಿ, ಕಲೆಕ್ಷನ್ ಮಾಡಬಹುದಿತ್ತು. ಇವತ್ತೆಲ್ಲ ನೋಡಿ ಸರ್, ಇವತ್ತು 1 ನಿಮಿಷ 15% ಇವತ್ತು ಬಿಲ್ಡಿಂಗ್ಗಳು ವೈಲೇಷನ್ ಇರೋದು. ಆಲ್ರೆಡಿ ಕಟ್ಟಿರೋಂಥ ಮಾಡೆಲ್ ಬಿಲ್ಡಿಂಗ್ ಬೈಲಾ ರಿಲ್ಯಾಕ್ಸೇಷನ್ ಕೊಡ್ತಿರೋದು, ಮಾಡೆಲ್ ಬಿಲ್ಡಿಂಗ್ ಬೈಲಾ ರಿಲ್ಯಾಕ್ಸೇಷನ್ನ 15% ಕೊಟ್ಟಿದ್ದಾರೆ ಸರ್. ಇವತ್ತು ಬಿಲ್ಡಿಂಗ್ ಬೈಲಾ ವೈಲೇಷನ್ ಆಗಿರೋಂಥ ಬಿಲ್ಡಿಂಗ್ಗಳು 50-100% ಇರ್ತವೆ ಸರ್. 100%ಗಿಂತ ಜಾಸ್ತಿ ಇಟ್ ವಿಲ್ ಕ್ರಾಸ್. ಇವತ್ತು ಸರ್ವೆ ಮತ್ತು ಸ್ಟಡಿ ಮಾಡ್ಕೊಂಡು ಹೋದ್ರೆ ದ ಪರ್ಸೆಂಟೇಜ್ ಇಸ್ ಹ್ಯೂಜ್. ಈ ರಿಲೀಫನ್ನು ತಂದಿರುವಂಥದ್ದು ಯಾವುದೇ ಇವ್ರ ಉದ್ದೇಶದಿಂದ ಬರೀ ದುಡ್ಡನ್ನು ಪಡ್ಕೊಳ್ಬೇಕು, ಪೆನಾಲ್ಟಿ ಪಡ್ಕೋಬೇಕು, ಜನರಿಗೆ ನೆರವು ಕೊಡಬೇಕು, ಸಹಾಯ ಕೊಡಬೇಕು ಅಂತ ತಂದಿರುವಂಥ ಇದು ಯಾವುದೂ ತಿದ್ದುಪಡಿ ಅಲ್ಲ. ಸಮಸ್ಯೆಗೆ ಅಡ್ವೈಸ್ ನೀವು ಎಕ್ಸಂಪ್ಷನ್ ಕೊಡ್ಲಿಕ್ಕೆ ಇವತ್ತು ಪ್ರೊವಿಷನ್ ತಂದಿದ್ದೀರಲ್ವಾ ಸರ್? ಓಕೆ, ವೇದವ್ಯಾಸ್ ಕಾಮತ್ ಇವತ್ತು ಪ್ರೊವಿಷನ್ ತಂದಿರೋದನ್ನ ಎಲ್ಲರಿಗೂ ಕೊಡಿ ಅಂತ ಕೇಳ್ತೀನಿ. ಓಕೆ, ಸೊ ಎಕ್ಸ್ಟೆಂಡ್ ಇಟ್ ಟು ಎವ್ರಿಬಡಿ ಇನ್ಸ್ಟೆಡ್ ಆಫ್ ಲಿಮಿಟಿಂಗ್ ಇಟ್ ಟು 15%, ಇನ್ನೊಂದು ಮತ್ತೊಂದು ಮಾಡೋದು ಬದಲು. ಮತ್ತು ಕರ್ನಾಟಕ ಟೌನ್ ಪ್ಲಾನ್ ಕಂಟ್ರಿ ಪ್ಲಾನಿಂಗ್ ಆ್ಯಕ್ಟ್ನಲ್ಲಿ ನೀವು ಏನು ಪ್ಲಾಟ್ಗಳನ್ನು ಅಪ್ರೂವಲ್ ಮಾಡ್ಕೊಡೋಕ್ಕೆ ಎಲ್ಲವನ್ನು ಮಾಡ್ತಿದ್ರೆ ಪ್ಲಾಟ್ ಅಪ್ರೂವಲ್ ಮಾಡ್ಬೋದು, ಮಾಡಿ ಒಳ್ಳೆ ಬೆಳವಣಿಗೆ. ಅದ್ರ ಬಗ್ಗೆ ನಾವೇನು ಮಾತಾಡಲ್ಲ. ಇಲ್ಲಿ ನೋಡಿದೆ, ಅಲ್ಲಿ ಇಟ್ ಇಸ್ ವೆರಿ ಸಿಂಪಲ್. ಬೆಂಗಳೂರು ನಗರದಲ್ಲಿ ನಾವೇನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ನಂಬಿಕೆ ನಕ್ಷೆ ಅಂತ, ಟಿಲ್ 50-80ವರೆಗೂ ಕೂಡ ರೆಕಗ್ನೈಸ್ಡ್ ಆಥರೈಸ್ಡ್ ಆರ್ಕಿಟೆಕ್ಟ್ ಆರ್ ಇಂಜಿನಿಯರ್ ಆತನಿಗೆ ಹೋಗಿ ಕಾರ್ಪೊರೇಷನ್ಗೆ ಮುನ್ಸಿಪಾಲ್ಟಿಗೆ ಬಂದು ಅಲ್ದು ಅವನು ಪ್ಲ್ಯಾನ್ ತೊಗೊಳೋದು ಬದಲು, ಲಂಚ ಕೊಟ್ಟು ತೊಗೊಳೋದು ಬದಲು ನೇರವಾಗಿ ಅವನು ಅಪ್ಲೈ ಮಾಡಿ ಅನ್ಲೋಡ್ ಮಾಡಿ ಮಾಡಿಸ್ಕೊಂಡು ಮಾಡೋಂಥದ್ದು ಏನು ತಂದಿದ್ದೀವಿ ಅದನ್ನು ಒಂದು ಅಡಾಪ್ಟ್ ಮಾಡ್ತಾ ಇದ್ದಾರೆ. ಅದಲ್ಲದೆ ಇನ್ನೊಂದು ಸ್ಮಾಲ್ ಇಶ್ಯೂಸ್ ತಂದಿದ್ದಾರೆ. ಅದು ಬಿಟ್ಟು ಮಿಕ್ಕಿದ ಏನು ನಮ್ಮ ಇವರೆಲ್ಲ ಹೇಳ್ತಾ ಇದ್ದಾರಲ್ಲ, ಅದು ನೀವು KRC ಇದನ್ನೆಲ್ಲ ಹೇಳ್ತಾ ಇದ್ದೀರಲ್ಲ, ಅದನ್ನು ವಿ ವಿಲ್ ಗೋ ಇನ್ ಟು ಡೀಟೇಲ್. ಇಲ್ಲಿ ಸಾಯಂಕಾಲ ನಾನು ಅದಕ್ಕೆ ನಮ್ಮ ಜಾರ್ಜ್ ಅವರು ಕೂಡ ತಂದು ಕೊಟ್ಟರು. KRC ಅವರು ಏನು ಬರ್ದವ್ರೆ, ಚೀಫ್ ಸೆಕ್ರೆಟರಿ ಏನು ಬರ್ದವ್ರೆ ಕರೆದ್ರು. ದಟ್ ಅದನ್ನು ಪ್ಲ್ಯಾನ್ ಯಾರಿಗೆ ನಾವು ಕೊಡಬೇಕು, ಕನೆಕ್ಷನ್ ಕೊಡಬೇಕು, 4 ಲಕ್ಷ ಜನ ದುಡ್ಡು ಕಟ್ಬಿಟ್ಟು ನೀವು ಹೇಳ್ದಂಗೆ ಈ ಬಿಲ್ಲು ಬರೋಕ್ಕಿಂತ, ಆ್ಯಕ್ಟ್ ಬರೋಕ್ಕಿಂತ, ಜಡ್ಜ್ಮೆಂಟ್ ಬರೋಕ್ಕಿಂತ ಮುಂಚಿತವಾಗೇ ಕೆಲವರು ದುಡ್ಡು ಕಟ್ಟಿರೋರು ಇದ್ದಾರೆ. ಐ ನೋ ದಟ್. ಅದನ್ನು ತಂದಿದ್ದೀರಿ, ನಿಮ್ಮ ಕಾಲಿಂಗ್ ಅಟೆನ್ಷನಲ್ಲಿ ಅದನ್ನು ಪ್ರಸ್ತಾವನೆ ಮಾಡಿದ್ದಾರೆ. ಅದನ್ನು ನಾವು ಕ್ಲೀನಾಗಿ ಸಪ್ರೇಟಾಗಿ ಉತ್ತರ ಮಾಡೋಣ. ಈಗ ನೀವು ಬಿಲ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹೇಳಿದ್ರೆ ವಿ ವಿಲ್ ಬಿ ಹ್ಯಾವಿಂಗ್ ಮೋರ್ ಕ್ಲಾರಿಟಿ. ಇದರಲ್ಲಿ ಏನಾದ್ರು ತಿದ್ದುಪಡಿ ಮಾಡ್ಕೊಳ್ಳೋದಿದ್ರಲ್ಲೇ ಬೇಕಾದ್ರೆ ಅವ್ರು ಮಾಡ್ಕೊಳ್ತಾರೆ. ಪ್ಲೀಸ್ ಸರ್, ಮುಖ್ಯವಾಗಿ ಈ ಪೆನಾಲ್ಟಿ ಮತ್ತು ಲಿಮಿಟೇಷನ್ಸ್ ಆಫ್ 15% ಡಸಂಟ್ ವರ್ಕ್ ಸರ್. ಏನಾದ್ರು ಒಂದು ಕಟ್ ಆಫ್ ಡೇಟ್ ತೊಗೊಂಡು ಎಕ್ಸಂಪ್ಷನ್ ಅನ್ನು ಕೊಡ್ಲಿಕ್ಕೆ ಏನು ಪ್ರೊವಿಷನ್ ಅನ್ನು ಮಾಡ್ಕೊಂಡಿದ್ದಾರೋ ಎಲ್ಲ ಬಿಲ್ಡಿಂಗ್ಗಳಿಗೆ, ಸರಿ, ಎಲ್ಲ ಬಿಲ್ಡಿಂಗ್ಗಳಿಗೆ ಇವಾಗ ಹೇಳ್ತಿದ್ರು ಕೆಲವರು ಯಾರೋ ಅಧಿಕಾರಿ ತಮಿಳ್ನಾಡಲ್ಲಿ 50-80ವರೆಗೂ ಕೊಟ್ಟಿದ್ದಾರೆ ಅಂತ. ಇನ್ನೊಂದು ಕಡೆ ಇನ್ನೊಂದು ದೊಡ್ಡ ಪ್ಲಾಟ್ ಇರೋ ಬಿಲ್ಡಿಂಗ್ಗಳು ಇವತ್ತು ಯಾಕೆಂದರೆ ವೈಲೇಷನನ್ನು ಮಾಡಲಿಕ್ಕೆ ಮುಖ್ಯ ಅದನ್ನು ನಿರ್ವಹಣೆ ಮಾಡಬೇಕಾದರೂ ನಿಯಂತ್ರಣ ಮಾಡಬೇಕಾದಂಥ ಅಧಿಕಾರಿಗಳು ಮಾಡದ ಕಾರಣ, ಅಥವಾ CC ಮತ್ತು OC ಕಲ್ಚರೇ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಎಷ್ಟು ಜನಕ್ಕೆ ಸರ್ ಇವತ್ತು ಬೆಂಗಳೂರಿನಲ್ಲಿ OC ಅಥವಾ CC ತೊಗೊಂಡಿರೋವಂಥದ್ದು 2% ಜನನೂ ಇಲ್ಲ, ನಾಟ್ ಇವನ್ 2%. ಆ 2%ನಲ್ಲೂ ಫೇಕ್ ಇರೋವಂಥವ್ರು ಇದ್ದಾರೆ.
ಸೊ ಹಾಗಾಗಿ ಇವತ್ತು 98% ಜನನು, ಹೆಚ್ಚಿನ ಜನ OCCC ಅನ್ನೋದೇ ಗೊತ್ತಿಲ್ಲ. ಆ ರೀತಿ ಆಡಳಿತಗಳು ಇದುವರೆಗೂ ನಡ್ಕೊಂಡು ಬಂದಿದೆ. ಒಮ್ಮೆಲೆ ನಾವು ಇವತ್ತು ಬರೀ 15% ರಿಲ್ಯಾಕ್ಸೇಷನ್ ಹೇಳಿದ್ರೆ ಇದು ಯಾರಿಗೂ ಸಹಾಯ ಆಗಲ್ಲ, ಸಮಸ್ಯೆಗೆ ಇನ್ನೂ ಸಮಸ್ಯೆ ಆಗುತ್ತೆ. ಮತ್ತು ಇವರು 15% ಇರೋರನ್ನ ರೆಗ್ಯುಲರೈಸ್ ಮಾಡ್ಕೊಳ್ಳಿಕ್ಕೂ ಆಗಲ್ಲ, ಏಕೆಂದ್ರೆ ಸಮಸ್ಯೆ ಹಾಗೆ ಉಳ್ಕೊಳ್ಳುತ್ತೆ, ಸಮಸ್ಯೆ ಆಗಿ ಉಳ್ಕೊಳ್ಳುತ್ತೆ. ಹಾಗಾಗಿ ಈ ಎಕ್ಸಂಪ್ಷನನ್ನು ಎಲ್ಲರಿಗೂ ಕೊಟ್ಟು ಒನ್ಸ್ ಫಾರ್ ಆಲ್ ಮುಗಿಸ್ಬಿಡಿ. ಯಾವ ಪೆನಾಲ್ಟಿ ಇಲ್ಲದೆ, ಪೆನಾಲ್ಟಿ ಕಲೆಕ್ಷನ್ ಇಲ್ಲದೆ ನೀವು ಮಾಡಿಕೊಡಿ. CCಗೆ ಪೆನಾಲ್ಟಿ, OCಗೆ ಪೆನಾಲ್ಟಿ, ಬಿಲ್ಡಿಂಗಿಗೆ ಪೆನಾಲ್ಟಿ, ಎಲ್ಲದಕ್ಕೂ ಪೆನಾಲ್ಟಿ 1 ಲಕ್ಷ 1.5 ಲಕ್ಷ ಕೋಟಿ ಕಲೆಕ್ಷನ್ ಮಾಡ್ತಾರೆ ಈಗ. ಓಕೆ, ವೇದವ್ಯಾಸ್ ಕಾಮತ್. ಅಧ್ಯಕ್ಷರೇ, ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ